ಶ್ರೀಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮಿಯ ಉಪಾಸನೆ ಮತ್ತು ಭಗವಂತನ ಉಪಾಸನೆ, ಈ ಎರಡರಲ್ಲಿ ಯಾವುದು ಮಿಗಿಲಾದದ್ದು ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ಶ್ಲೋಕ 4. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಪದವಿಭಾಗ: ಸನ್ನಿಯಮ್ಯ ಇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಂ ಏವ ಸರ್ವಭೂತಹಿತೇ ರತಾಃ. ಹಿಂದೆ ಕ್ರಿಯಾಪದ ಇರಲಿಲ್ಲ. ಹಿಂದಿನ ಶ್ಲೋಕದಲ್ಲಿ, 3ನೇ ಶ್ಲೋಕದಲ್ಲಿ ಕೂಟಸ್ಥಂ ಅಚಲಂ ಧ್ರುವಂ ಯೇ ಪರ್ಯುಪಾಸತೆ. ಯಾರು ಉಪಾಸನೆ ಮಾಡ್ತಾರೋ ಅವರು ಏನು, ಅದರ ಪೂರ್ತಿ ಅನ್ವಯವನ್ನು ಈ ಶ್ಲೋಕದಲ್ಲಿ ಮುಗಿಸ್ತಾನೆ ಶ್ರೀಕೃಷ್ಣ. ಅವಳ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂದರೆ, ಇಂದ್ರಿಯಗ್ರಾಮಂ ಸನ್ನಿಯಮ್ಯ. ನಮ್ಮಲ್ಲಿ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅಂತ ನಮಗೆ ಜ್ಞಾನವನ್ನು ಕೊಡುವ 5 ಇಂದ್ರಿಯಗಳು, ಕಣ್ಣು ಮುಂತಾದವು, ಅವುಗಳು ಜ್ಞಾನೇಂದ್ರಿಯಗಳು. ನಾವು ದೇಹದಲ್ಲಿ ಕೆಲಸವನ್ನು ಮಾಡೋದಕ್ಕೆ, ಕ್ರಿಯಾಶೀಲರಾಗೋದಕ್ಕೆ ಸಹಾಯ ಮಾಡುವ ಕೈ ಕಾಲು ಮುಂತಾದ ಇಂದ್ರಿಯಗಳು ಕರ್ಮೇಂದ್ರಿಯಗಳು. ಈ ಇಂದ್ರಿಯ ಗ್ರಾಮಂ, ಗ್ರಾಮ ಅಂದರೆ ಸಮೂಹ, ಗುಂಪು ಅಂತ ಅರ್ಥ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಈ 5 ಇಂದ್ರಿಯಗಳನ್ನು ಸನ್ನಿಯಮ್ಯ, ಚೆನ್ನಾಗಿ ನಿಯಂತ್ರಿಸಿ. ನಿಯಂತ್ರಿಸೋದಂದರೆ ಮನಸ್ಸು ಹೇಳಿದಲ್ಲಿ ಆ ಇಂದ್ರಿಯಗಳು ಹೋಗ್ತವೆ, ಅಥವಾ ಇಂದ್ರಿಯಗಳು ಹರಿದಲ್ಲಿ ಮನಸ್ಸು ಓಡುತ್ತೆ. ಹೀಗಾಗಿ ಮನಸ್ಸಿನ ನಿಯಂತ್ರಣ ನಮಗೆ ಬರಬೇಕಾದರೆ ಇಂದ್ರಿಯದ ಹತೋಟಿ ನಮ್ಮಲ್ಲಿ ಇರಬೇಕು. ಆದ್ದರಿಂದ ಇಂದ್ರಿಯ ಗ್ರಾಮಂ, ಈ ದಶೇಂದ್ರಿಯಗಳ ಸಮೂಹವನ್ನು ಸನ್ನಿಯಮ್ಯ, ನಿಯಂತ್ರಿಸಿಕೊಂಡು, ಮನಸ್ಸಿನ ಕಡಿವಾಣಕ್ಕೆ ಈ ಕುದುರೆಗಳು ನಿಯಂತ್ರಣಕ್ಕೆ ಸಿಕ್ಕಿ ನಮ್ಮ ಮನಸ್ಸು ಹೇಳಿದಲ್ಲಿ ಮಾತ್ರ ಆ ಇಂದ್ರಿಯಗಳು ಹೋಗುವಂತಿದ್ದು, ಇದನ್ನು ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ. ಅಥವಾ ಪ್ರತ್ಯಾಹಾರ, ವಿಷಯಗಳ ಕಡೆಯಿಂದ ಆ ಇಂದ್ರಿಯಗಳನ್ನು ಒಳಮುಖವಾಗಿ ಮಾಡೋದು. ಹೀಗೆ ಇಂದ್ರಿಯಗ್ರಾಮಂ ಸನ್ನಿಯಮ್ಯ, ನಿಯಂತ್ರಿಸಿ. ಇನ್ನೊಂದು ಬುದ್ಧಿಗೆ ಸಂಬಂಧಪಟ್ಟ ಕೆಲಸ, ಸರ್ವತ್ರ ಸಮಬುದ್ಧಯಃ. ಈ ಸಮಬುದ್ಧಿ ಅನ್ನೋದಕ್ಕೆ ಅರ್ಥವನ್ನು ಶ್ರೀಕೃಷ್ಣ ಹಿಂದೆ 6ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾನೆ. ಸಮಬುದ್ಧಿ ಅಂದರೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶಪಾಕೇ ಚ ಸಮಬುದ್ಧಿರ್ವಿಶಿಷ್ಯತೆ ಅಂತ. ದೇವರ ಅನುಗ್ರಹಕ್ಕೆ, ಪ್ರತ್ಯಕ್ಷಕ್ಕೆ ದೊಡ್ಡ ಸಾಧನ ಸಮಬುದ್ಧಿ. ಏನು ಸಮಬುದ್ಧಿ? ಈ ಪ್ರಪಂಚದಲ್ಲೆಲ್ಲ ದೇವರು ತುಂಬಿದ್ದಾನೆ. ಪ್ರಪಂಚಕ್ಕೆ ಮೇಲು ಕೀಳು, ಚೇತನ ವರ್ಗ ತೆಗೆದುಕೊಳ್ಳಿ, ಜಡವರ್ಗವೇ ಆಗಲಿ, ಕೆಲವು ಉತ್ತಮ, ಕೆಲವು ಮಧ್ಯಮ, ಕೆಲವು ಅಧಮ ಅಂತ ಈ ಚೇತನ ಜಡಗಳಲ್ಲಿ ವ್ಯತ್ಯಾಸ ಇದೆ. ಜಡಚೇತನಗಳಲ್ಲಿ ಹೀಗೆ ಏರುಪೇರುಗಳು ಇದ್ದ ಮೇಲೆ
ಅದರ ಒಳಗಡೆ ಇರುವ ಭಗವಂತನ ರೂಪಗಳು ಕೂಡ ಹೆಚ್ಚು ಕಡಿಮೆ ಅಂತಾಗುತ್ತೋ? ಇಲ್ಲ. ನಾವು ಕಾಣುವ ಜಡ ಚೇತನ ವಸ್ತುಗಳು ಒಂದರಂತೆ ಮತ್ತೊಂದಿಲ್ಲ, ಒಂದು ಉತ್ತಮ, ಒಂದು ಅಧಮ, ಒಂದು ಮಧ್ಯಮ ಇದ್ದಂತೆ ಅದರ ಒಳಗಡೆ ಇರುವ ಪರಮಾತ್ಮನ ರೂಪಗಳು ಸಮ, ಅದೇ ರೀತಿ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಈ ಜ್ಞಾನ ಏನಿದೆಯೋ ಇದು ಸಾಧಕನಿಗೆ ತುಂಬ ಮುಖ್ಯವಾದದ್ದು. ಯಾಕೆಂದರೆ ನೀವು ಹೊರಗಡೆ ಕಾಣುವ ವಸ್ತುವನ್ನು ನೋಡಿಕೊಂಡು ಇದು ಶ್ರೇಷ್ಠ, ಇದು ಮಧ್ಯಮ ಅಂತ ತೀರ್ಮಾನ ಮಾಡಬೇಡಿ. ಅದು ಹೇಗೇ ಇರಲಿ, ಅದು ದೇವರ ಮನೆ, ಅದರ ಒಳಗಡೆ ಇರುವ ದೇವರು ಒಂದೇ ರೀತಿ. ನೀವು ಒಂದು ಪ್ರಾಣಿಗೆ ಬೇಕಾದ ಆಹಾರವನ್ನು ಕೊಡಿ, ಒಬ್ಬ ಮನುಷ್ಯನಿಗೆ ಬೇಕಾದ ಆಹಾರವನ್ನು ಕೊಡಿ. ಅವೆರಡರೂ ಹೊಟ್ಟೆ ತುಂಬಿ ತೃಪ್ತಿಪಟ್ಟಾಗ ನಿಮಗೆ ಫಲವನ್ನು ಕೊಡುವ ದೇವರು ಎರಡರ ಒಳಗೂ ಸಮಾನ. ಅಂದ ಒಳಗಡೆ ಇರುವ ತಾರತಮ್ಯ ಇಲ್ಲದ ಭಗವಂತನ ಸನ್ನಿಧಾನವನ್ನು ನೋಡಿ ಈ ಪ್ರಪಂಚದಲ್ಲಿ ನಿಮ್ಮ ವ್ಯವಹಾರ ನಡೆಸಬೇಕು. ಇದು ಸಾಧಕನಿಗೆ ದೊಡ್ಡ ಗುಣ. ಹೀಗಾಗಿ ಲಕ್ಷ್ಮೀದೇವಿಯನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ವಸ್ತುಗಳಲ್ಲೂ ಪರಮಾತ್ಮನ ರೂಪ ಸಮಾನವಾದದ್ದು ಅನ್ನೋ ಭಾವವನ್ನು ತಾಡಿ ಪರ್ಯುಪಾಸತೆ, ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ತೇ. ನೋಡಿ ಸ್ವಾರಸ್ಯ, ಕೃಷ್ಣ ಹೇಳ್ತಾನೆ, ಎಲ್ಲಿಗೆ ಹೋಗ್ತಾನೆ? ಯಾರು ಅವನು ಉಪಾಸನೆ ಮಾಡಿದ್ದು ಲಕ್ಷ್ಮೀದೇವಿಯನ್ನು. ಲಕ್ಷ್ಮಿಗೆ ಮನೆ ಬೇರೆ, ದೇವರಿಗೆ ಮನೆ ಬೇರೆ ಅಂತಿಲ್ಲ, ಮನೆ ಒಂದೇ ಅವರು. ತೇ ಪ್ರಾಪ್ನುವಂತಿ ಮಾಮೇವ ಅಂದ ಕೃಷ್ಣ. ಅಷ್ಟು ಆರಾಧನೆ ಮಾಡಿ ಅವನು ಬರೋದೆಲ್ಲಿಗೆ ಗೊತ್ತಾ? ನನ್ನ ಮನೆಗೆ ಬರ್ತಾನೆ. ತೇ ಮಾಮೇವ ಪ್ರಾಪ್ನುವಂತಿ, ನೀವು ಆರಾಧನೆ ಮಾಡಿದ್ದು ಕಷ್ಟಪಟ್ಟು ಲಕ್ಷ್ಮಿಯನ್ನು, ನೀವು ಬರೋದು ನನ್ನ ಹತ್ರ. ಮಾಮೇವ ಪ್ರಾಪ್ನುವಂತಿ. ಕೊನೆಯಲ್ಲಿ ಲಕ್ಷ್ಮಿಯ ಉಪಾಸನೆಯಲ್ಲಿ ಸಾಧಕನು ಅಳವಡಿಸಿಕೊಳ್ಳಬೇಕಾದ ಮತ್ತೊಂದು ಗುಣವನ್ನು ಹೇಳ್ತಾನೆ ಶ್ರೀಕೃಷ್ಣ. ಸರ್ವಭೂತ ಹಿತೇ ರತಾಃ ಅಂತ. ಯಾಕೆ? ಸರ್ವತ್ರ ಸಮಬುದ್ಧಿ ಇದ್ಮೇಲೆ ಎಲ್ಲ ಪ್ರಾಣಿಗಳ ಹಿತದಲ್ಲಿ ಆತ ಆಸಕ್ತನಾಗಿರ್ತಾನೆ. ಯಾಕೆ? ಒಂದು ಸಾಮಾನ್ಯ ಪಕ್ಷಿಗೆ ಮಾಡುವ ಉಪಚಾರಕ್ಕೂ ಒಂದು ದನಕ್ಕೆ ಮಾಡುವ ಉಪಚಾರಕ್ಕೂ ಒಬ್ಬ ಮನುಷ್ಯನ ಸೇವೆಯನ್ನು ಮಾಡೋದಕ್ಕೂ ಅವನು ವ್ಯತ್ಯಾಸವನ್ನು ಕಾಣೋದಿಲ್ಲ. ಯಾಕೆ? ಅವನಿಗೆ ಆ ಮನುಷ್ಯ, ಆ ಪಕ್ಷಿ, ಆ ಪ್ರಾಣಿ ಹೊರಗಡೆ ಕಾಣೋದಲ್ಲ, ಅವನು ಒಳಗಡೆ ಕಾಣ್ತಾನೆ. ಈ ಮೂರರ ಒಳಗೂ ಇರುವ ದೇವರು ಒಂದೇ ರೀತಿ ಇದ್ದಾನೆ. ಹೀಗಾಗಿ ಅವುಗಳಿಗೆ ಬೇಕಾದ್ದನ್ನು ಹಿತವನ್ನು ಮಾಡಿದರೆ ಆವಾಗ ಅದರ ಒಳಗಡೆ ಇರುವ ಪರಮಾತ್ಮ ನಮ್ಮಲ್ಲಿ ಸಂತುಷ್ಟನಾಗ್ತಾನೆ. ಹೀಗೆ ಸರ್ವತ್ರ ಸಮಬುದ್ಧಿಯಾಗಿದ್ದು ಸರ್ವಭೂತದ ಹಿತದಲ್ಲಿ ಯಾರು ಆಸಕ್ತರಾಗಿರ್ತಾರೋ ತೇ ಮಾಮೇವ ಪ್ರಾಪ್ನುವಂತಿ, ನನ್ನನ್ನೇ ಹೊಂತಾರೆ. ಅಲ್ಲಿಗೆ ನೀವು ಲಕ್ಷ್ಮೀದೇವಿಯನ್ನು ಇಷ್ಟು ಕಷ್ಟಪಟ್ಟು ಉಪಾಸನೆ ಮಾಡಿದರೆ, ಮೊದಲು ಅವಳ ಉಪಾಸನೆ ಮಾಡಬೇಕಾದರೆ ನನ್ನ ಅನುಗ್ರಹ ಬೇಕು. ಆಮೇಲೆ ಅವಳನ್ನು ಬಹಳ ಶ್ರದ್ಧೆಯಿಂದ ನೀವು ಆರಾಧನೆ ಮಾಡಿದಿರಿ, ಅಷ್ಟಕ್ಕೆ ಮೋಕ್ಷ ಸಿಗೋದಿಲ್ಲ. ನೀವು ನನ್ನ ಹತ್ರ ಬಂದರೆ ಮಾತ್ರ ಮೋಕ್ಷ. ಅವಳನ್ನು ಮೆಚ್ಚಿಸಿದ ಮೇಲೆ ಅವಳ ಜೊತೆಯಲ್ಲಿ ಮತ್ತೆ ನನ್ನನ್ನು ಮೆಚ್ಚಿಸಲೇಬೇಕು. ಹೀಗೆ ಲಕ್ಷ್ಮಿಯ ಮಾರ್ಗದಿಂದ, ಅವಳ ಆರಾಧನೆಯ ಮಾರ್ಗದಿಂದ ಹೋದರೂ ಮತ್ತೆ ಲಕ್ಷ್ಮೀ ಸಹಿತ ನಾರಾಯಣನನ್ನು ಆರಾಧನೆ ಮಾಡಿದರೆ ಮಾತ್ರ ಅವರು ಸಿದ್ಧಿಯನ್ನು ಪಡೆಯಬಲ್ಲರು. ಯೋಚಿಸು ಅರ್ಜುನ, ಅವಳನ್ನು ಆರಾಧನೆ ಮಾಡಿ ಆಮೇಲೆ ನನ್ನ ಧ್ಯಾನವನ್ನು ಮಾಡಿ ಆಮೇಲೆ ಮೋಕ್ಷವನ್ನು ಪಡೆಯುವ ಮಾರ್ಗ ಒಳ್ಳೆಯದೋ, ನೇರವಾಗಿ ಲಕ್ಷ್ಮೀ ಸಹಿತನಾದ ನನ್ನನ್ನು ಆರಾಧನೆ ಮಾಡಿ
ನಿನಗೆ ಬೇಕಾದ್ದನ್ನು ಪಡೆಯುವುದು ಒಳ್ಳೆಯದು. ಒಂದು ನೇರ ಮಾರ್ಗ, ಒಂದು ವಕ್ರ ಮಾರ್ಗ. ಆದ್ದರಿಂದ ಯಾವುದು ಒಳ್ಳೆಯದು ಅನ್ನೋದಕ್ಕೆ ನನ್ನ ಉತ್ತರ ಅರ್ಜುನ, ತೇ ಮೇ ಯುಕ್ತತಮಾ ಮತಾಃ. ನೇರವಾಗಿ ನನ್ನ ಶ್ರವಣಮನನ ಧ್ಯಾನಗಳ ಸಾಧನೆ ಏನಿದೆಯೋ ಅದು ಯುಕ್ತ ಅಂತ ಶ್ರೀಕೃಷ್ಣ ಕಾರಣ ಕೊಟ್ಟು ನಿರೂಪಣೆ ಮಾಡ್ತಾನೆ. ಇದನ್ನು ಮುಂದೆ ವಿಸ್ತರಿಸ್ತಾನೆ ಅವನು. ಮತ್ತೆ ಶ್ಲೋಕ, ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರಥಾಃ. ಮುಂದಿನ ಶ್ಲೋಕ, ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಪದವಿಭಾಗ, ಕ್ಲೇಶಃ ಅಧಿಕತರಃ ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿಃ ದುಃಖಂ ದೇಹವದ್ಭಿಃ ಅವಾಪ್ಯತೆ. ಇಲ್ಲಿ ಶ್ರೀಕೃಷ್ಣ ಇಬ್ಬರು ಸಾಧಕರಲ್ಲಿ ನನ್ನನ್ನು ಆರಾಧಿಸುವ ಉಪಾಸನೆ ಮಾಡುವ ಸಾಧಕ ಶ್ರೇಷ್ಠ ಅನ್ನೋದಕ್ಕೆ ಒಂದು ಕಾರಣವನ್ನು ಹೇಳ್ತಾನೆ. ಅವ್ಯಕ್ತ ಆಸಕ್ತ ಚೇತಸಾಂ ಕ್ಲೇಶಃ ಅಧಿಕತರಃ. ಅವ್ಯಕ್ತ ಅಂದರೆ ಅವ್ಯಕ್ತ ತತ್ವಕ್ಕೆ ಅಭಿಮಾನಿನಿಯಾದ ಲಕ್ಷ್ಮೀದೇವಿ, ಅವಳಲ್ಲಿ ಆಸಕ್ತ ನೆಲೆಗೊಂಡ ಚೇತಸಾಂ ಮನಸ್ಸುಳ್ಳವರಿಗೆ, ಅರ್ಥಾತ್ ಯಾರು ಲಕ್ಷ್ಮೀದೇವಿಯ ಧ್ಯಾನವನ್ನು ಮಾಡ್ತಾರೋ ಅಂಥವರಿಗೆ ಅವ್ಯಕ್ತ ಆಸಕ್ತ ಚೇತಸಾಂ, ಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡುವ ತೇಷಾಂ ಆ ಆರಾಧಕರಿಗೆ ಕ್ಲೇಶಃ ಕಷ್ಟ ಅಧಿಕತರಃ ಅಧಿಕತರ. ನನ್ನನ್ನು ಆರಾಧನೆ ಮಾಡುವವರಿಗೆ ಕ್ಲೇಶ ಅಧಿಕ, ಲಕ್ಷ್ಮಿಯನ್ನು ಧ್ಯಾನ ಮಾಡುವವರಿಗೆ ಮೆಚ್ಚಿಸುವವರಿಗೆ ಕ್ಲೇಶ ಅದಕ್ಕಿಂತಲೂ ಹೆಚ್ಚು ಅಧಿಕತರ. ಯಾಕೆಂದರೆ ಅವಳನ್ನು ಆರಾಧನೆ ಮಾಡಿ ಮತ್ತೆ ನನ್ನ ಧ್ಯಾನವನ್ನು ಅವರು ಮಾಡಲೇಬೇಕು. ಕಾರಣ ಹೇಳ್ತಾನೆ ಶ್ರೀಕೃಷ್ಣ ಉತ್ತರಾರ್ಥದಲ್ಲಿ, ಅವ್ಯಕ್ತ ಗತಿ ದೇಹವದ್ಭಿಃ ದುಃಖಂ ಆಪ್ಯತೆ. ಅವ್ಯಕ್ತ ಗತಿ ಲಕ್ಷ್ಮೀದೇವಿಯ ಗತಿ ಅಂದರೆ ಅವಳನ್ನು ಹೊಂದೋದು, ದೇಹವದ್ಭಿಃ ದೇಹ ಇರುವ ಸಾಧಕರಿಂದ, ತೃತೀಯ ಅದು, ದೇಹ ಇರುವ ಸಾಧಕರಿಂದ ಅಂದರೆ ಮನುಷ್ಯರಿಂದ, ಅವ್ಯಕ್ತಾಗತಿ ಲಕ್ಷ್ಮೀದೇವಿಯ ಪ್ರಾಪ್ತಿಯು ದುಃಖಂ ಆಪ್ಯತೆ. ದುಃಖಂ ಯಥಾ ಸ್ಯಾತ್ ತಥಾ ಆಪ್ಯತೆ ಅಂತ, ಅದು ಕ್ರಿಯಾವಿಶೇಷಣ. ಅದು ಬಹಳ ಕಷ್ಟವಾಗಿ ಹೊಂದಲ್ಪಡ್ತದೆ. ಅಲ್ಲಿ ತುಂಬ ಇಂದ್ರಿಯ ನಿಗ್ರಹ ಬೇಕು, ಆಚಾರ ನಿಷ್ಠೆ ಬೇಕು. ಆಚಾರದಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಬಾರದು. ಭಗವಂತನ ಆರಾಧನೆ ಇತರ ದೇವತೆಗಳ ಆರಾಧನೆಯಲ್ಲಿ ಇರುವ ವ್ಯತ್ಯಾಸ ಇದು. ನೀವು ಇತರ ದೇವತೆಗಳ ಆರಾಧನೆಯನ್ನು ಮಾಡುವಾಗ ನಿಮ್ಮ ನಡತೆ ಆಚಾರ ಪರಿಶುದ್ಧ ಆಗಿರಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಆ ದೇವತೆ ಕೋಪಿಸಿಕೊಳ್ತಾರೆ. ಆಶು ತುಷ್ಯತಿ ರುಷ್ಯತಿ. ದೇವರನ್ನು ಬಿಟ್ಟರೆ ಉಳಿದ ದೇವತೆಗಳು ಪ್ರಸನ್ನರಾಗೋದು ಬೇಗ, ಸಿಟ್ಟು ಬರೋದು ಬೇಗ. ಹೀಗಾಗಿ ಲಕ್ಷ್ಮೀದೇವಿಯ ಉಪಾಸನೆಯಲ್ಲಿ ನೀವು ಮಾಡುವ ಆಚಾರಗಳಿದೆಯಲ್ಲ, ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ನೀವು ಅದುವರೆಗೆ ಮಾಡಿದ ಆರಾಧನೆ ವ್ಯರ್ಥ ಆಗುವ ಸಂಭವ ಇದೆ. ಆದರೆ ಭಗವಂತನ ಆರಾಧನೆ ಮಾಡಿದಾಗ ನೀವು ಅಲ್ಪ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಕ್ಷಮಿಸ್ತಾನೆ. ಅಷ್ಟೇ ಅಲ್ಲ,
ನೀವು ಎಲ್ಲಿ ತಪ್ಪಿದ್ರೋ ನಿಮ್ಮನ್ನು ಸರಿದಾರಿಗೆ ಎಳೆದು ತರ್ತಾನೆ. ಹೀಗೆ ನಿಮ್ಮ ಮೇಲಿನ ಕರುಣೆಯಿಂದ ನಿಮ್ಮನ್ನು ಸರಿದಾರಿಗೆ ಎಳೆತಂದು ತನ್ನ ಆರಾಧನೆಯನ್ನು ಮಾಡಿಸಿಕೊಂಡು ಅವನೇ ಫಲವನ್ನು ಕೊಡ್ತಾನೆ. ಇದು ದುಃಖಂ ಅವ್ಯಕ್ತಾಗತಿ ಅಪ್ಯತೆ. ಲಕ್ಷ್ಮೀದೇವಿಯ ಪ್ರಸನ್ನತೆ ಅದು ಸ್ವಲ್ಪ ದುಃಖಪಟ್ಟು ಮಾಡಬೇಕಾದ್ದು, ಕಷ್ಟಪಟ್ಟು ಮಾಡಬೇಕಾದ್ದು. ನನ್ನದರಲ್ಲಿ ಅದಿಲ್ಲ. ಈ ಮಾತನ್ನು ಎರಡು ಉಪಾಸನೆಗಳಲ್ಲಿ ಅಂತರವನ್ನು ತೋರಿಸುವ ಮೂಲಕ ನೇರವಾಗಿ ಭಗವಂತನನ್ನು, ಲಕ್ಷ್ಮೀ ಸಹಿತ ನಾರಾಯಣನನ್ನು ಆರಾಧನೆ ಮಾಡೋದು, ಉಪಾಸನೆ ಮಾಡೋದು ಅದು ಉತ್ತಮ ಮಟ್ಟ ಅಂತ ಶ್ರೀಕೃಷ್ಣ ಇದುವರೆಗಿನ ನಿರೂಪಣೆಯಿಂದ ಹೇಳಿದ್ದಾನೆ. ಮತ್ತೆ ಶ್ಲೋಕ. ಕ್ಲೇಶೋಧಿಕತರಸ್ತೇಷಾಂ ಅವ್ಯಕ್ತಾಸಕ್ತಚೇತಸಾಂ ಅವ್ಯಕ್ತಾ ಹಿ ಗತಿರ್ದುಃಖಂ ದೇಹವದ್ಭಿರವಾಪ್ಯತೆ. ಮುಂದಿನ ಶ್ಲೋಕ 6ನೇ ಶ್ಲೋಕ. ಹೇತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. ಇದು ಕ್ರಿಯಾಪದ ಇಲ್ಲದ ಮುಂದಿನ ಶ್ಲೋಕವನ್ನು ಅವಲಂಬಿಸಿರುವ ಒಂದು ಶ್ಲೋಕ. ಪದ ವಿಭಾಗ. ಯೇ ತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ ಅನನ್ಯೇನ ಏವ ಯೋಗೇನ ಮಾಂ ಧ್ಯಾಯಂತಃ ಉಪಾಸತೆ. ಲಕ್ಷ್ಮೀದೇವಿಯ ಆರಾಧನೆಯಲ್ಲಿ ಏನು ಕ್ಲೇಶ ಇದೆಯೋ, ಕ್ಲೇಶೋಧಿಕತರಹ, ಅದು ನನ್ನ ಆರಾಧನೆಯಲ್ಲಿ ಇಲ್ಲ. ಏನದು? ನನ್ನ ಆರಾಧನೆಯಲ್ಲಿ ನಿಮಗೆ ಸೌಲಭ್ಯ ಏನು? ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ. ಯಾರು ಅಂದರೆ ಸಾಧಕರು ಸರ್ವಾಣಿ ಕರ್ಮಾಣಿ, ನಮ್ಮಲ್ಲಿ ಒಳ್ಳೆಯ ಕೆಲಸಗಳು ಕೆಲವು ಸತಿ ನಡೀಬಹುದು, ಕೆಟ್ಟ ಕೆಲಸಗಳು ನಡೀಬಹುದು. ತಾವು ಮಾಡುವ ಎಲ್ಲ ಕರ್ಮಗಳನ್ನು ಮಯಿ ಸನ್ಯಸ್ಯ, ನನ್ನಲ್ಲಿ ಸನ್ಯಾಸ ಮಾಡಿ, ತ್ಯಾಗ ಮಾಡಿ. ಅಲ್ಲಿಗೆ ತ್ಯಾಗ ಅಂದರೆ ನಮಗೆ ಮನಸ್ಸು ಸೆಳೆಯುವ ವಿಷಯ ಪದಾರ್ಥಗಳ ತ್ಯಾಗ ಮಾತ್ರ ಅಲ್ಲ. ಸಾಧಕ ಮಾಡಬೇಕಾದ ಮತ್ತೊಂದು ತ್ಯಾಗ ಅಂದರೆ ಕರ್ಮತ್ಯಾಗ, ಕರ್ಮಸನ್ಯಾಸ. ಕರ್ಮಸನ್ಯಾಸ ಅಂದರೆ ಏನು? ಕರ್ಮತ್ಯಾಗ ಅಂದರೆ ಏನು? ಕರ್ಮವನ್ನು ಬಿಡುವುದು ಅಂದರೆ ಏನು? ನನ್ನಲ್ಲಿ ಕರ್ಮವನ್ನು ಬಿಟ್ಟುಬಿಡು. ಏನು ನನ್ನಲ್ಲಿ ಕರ್ಮವನ್ನು ಬಿಟ್ಟುಬಿಡು? ಎರಡು ಅನುಸಂಧಾನ ಕರ್ಮಗಳನ್ನು ಮಾಡುವಾಗ. ಒಂದು, ಇದನ್ನು ನಾನು ಮಾಡಿದ್ದಲ್ಲ, ನನ್ನ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಭಗವಂತ ನನ್ನೊಳಗಡಿದ್ದು ನನ್ನಲ್ಲಿ ಪ್ರೇರಣೆ ಮಾಡಿ ಅವನು ಮಾಡಿದ್ದಾನೆ. ಇದಕ್ಕೆ ಅವನ ಪ್ರೀತಿ ಬಿಟ್ಟು, ಅವನ ಸಂತೋಷ ಬಿಟ್ಟು ನನಗೆ ಬೇರೆ ಯಾವ ಫಲವೂ ಬೇಡ. ನಾನು ಮಾಡಿದ ಕೆಲಸದಿಂದ ಅವನು ಭೇಷ್ ಅಂದರೆ ಸಾಕು. ಈ ಎರಡು ಭಾವನೆಗಳಿದೆಯಲ್ಲ, ಇದನ್ನು ಕರ್ಮನ್ಯಾಸ, ಕರ್ಮ ಸನ್ಯಾಸ ಅಂತ ನಾವು ಕರಿತೇವೆ. ಹೀಗಾಗಿ ಒಳ್ಳೆಯದೋ ಕೆಟ್ಟದೋ ನನಗೆ ಆಗುತ್ತೋ ಇಲ್ಲವೋ, ನೀನು ಅರ್ಧನೋ ಪೂರ್ಣನೋ ಅಥವಾ ಮಾಡಬೇಕು ಅಂತ ಸಂಕಲ್ಪನೋ, ಇವೆಲ್ಲವನ್ನು ನನ್ನಲ್ಲಿ ಸನ್ಯಸ್ಯ, ಅದರ ಭಾರವನ್ನು ನನ್ನ ಮೇಲೆ ಹೊರಿಸಿ, ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಃ. ಮತ್ ಅಂದರೆ ನಾನು, ನಾನೇ ಪರ ಅಂದರೆ ಶ್ರೇಷ್ಠ, ಭಗವನ್ಮಯರಾಗಿರ್ತಾರೋ. ಮತ್ಪರಃ ಅಂದರೆ ನನ್ನಲ್ಲೇ ಏಕಾಂತ ಚಿತ್ತವುಳ್ಳವರು, ನಾನು ಬಿಟ್ಟರೆ ಮತ್ತೊಂದಿಲ್ಲ. ಅದನ್ನೇ ವಿವರಿಸ್ತಾನೆ. ಅನನ್ಯೇನೈವ ಯೋಗೇನ, ಅವನಿಗೆ ಅನ್ಯಯೋಗ ಇಲ್ಲ, ಅನನ್ಯಯೋಗ ಇದೆ. ಉಳಿದ ದೇವತೆಗಳು
ಸಾಂಸಾರಿಕ ವ್ಯವಹಾರಗಳು ಇದರ ಬಗ್ಗೆ ಅವನ ಆಸಕ್ತಿ ಇಲ್ಲ. ನನ್ನನ್ನು ಮೆಚ್ಚಿಸಬೇಕು, ಒಂದೇ ಗುರಿ, ಅನನ್ಯ ಯೋಗ ಅಂತ ಅದನ್ನು ಕರೀತಾರೆ. ಉಳಿದ ಪರಿವಾರ ದೇವತೆಗಳ ಸಂಪರ್ಕವನ್ನು ಬಿಟ್ಟು ಶ್ರೀಹರಿ ಭಗವಂತ ಮಾಡಿಸ್ತಾ ಇದ್ದಾನೆ, ಅವನ ತೃಪ್ತಿಗಾಗಿ ನಾನು ಮಾಡ್ತಾ ಇದ್ದೇನೆ. ಈ ಭಾವನೆ ಏನಿದೆಯೋ ಇದು ಅನನ್ಯ ಯೋಗ ಅಂತ ಅನಿಸಿಕೊಳ್ತದೆ. ಇದರ ಅರ್ಥ ಉಳಿದೆಲ್ಲ ದೇವತೆಗಳನ್ನು ತಿರಸ್ಕಾರ ಮಾಡಬೇಕು, ಉದಾಸೀನೆ ಮಾಡಬೇಕು ಅಂತಲ್ಲ. ಅವರೆಲ್ಲ ಇವನು ತುಷ್ಟನಾದರೆ ಅವರು ತುಷ್ಟರಾಗ್ತಾರೆ, ಇವನ ಪರಿವಾರಕ್ಕೆ ಸೇರಿದವರು ಅವರು ಅನ್ನೋ ಭಾವನೆ ನಿಷ್ಠೆ ಇಟ್ಟುಕೊಂಡು ನನಗೆ ಭಗವಂತನ ಅನುಗ್ರಹ ಬೇಕು ಅನ್ನೋ ಭಾವನೆಯವರು ಅನನ್ಯ ಯೋಗಿಗಳು ಅಂತ ಅನಿಸ್ಕೊಳ್ತಾರೆ. ಹೀಗೆ ಸರ್ವ ಕರ್ಮಗಳನ್ನು ಭಗವಂತನ ಅಧೀನ ಅಂತ ಅವನಿಗೆ ಒಪ್ಪಿಸಿ, ಉಳಿದೆಲ್ಲ ದೇವತೆಗಳು ಅವನ ಪರಿವಾರ, ಅವನು ತುಷ್ಟನಾದರೆ ತುಷ್ಟರಾಗ್ತಾರೆ ಅನ್ನೋ ಭಾವನೆಯಿಂದ ಅನನ್ಯ ಯೋಗೇನ ಮಾಂ ಧ್ಯಾಯಂತಹ, ಧ್ಯಾನ ಮಾಡ್ತಾ, ನನ್ನನ್ನೇ ಧ್ಯಾನ ಮಾಡ್ತಾ, ಉಪಾಸತೆ ಅಂದರೆ ಉಪಾಸನೆ ಮಾಡ್ತಾರೋ, ಶ್ರವಣ ಮನನ ಧ್ಯಾನ ಅವನಿಗೆ ಬೇಕಾದ ತೃಪ್ತಿಕರವಾದ ಕರ್ಮಗಳನ್ನು ಮಾಡ್ತಾರೋ ಅವರನ್ನು ನಾನು ನಚಿರಾತ್ಪಾರ್ಥ ಭವಾಮಿ ನಚಿರಾತ್ಪಾರ್ಥ, ಅವರನ್ನು ಈ ಸಂಸಾರದಿಂದ ಉದ್ಧಾರ ಮಾಡ್ತೇನೆ ಅಂತ ಮುಂದಿನ ಶ್ಲೋಕದಲ್ಲಿ ಕ್ರಿಯಾಪದ ಇದೆ. ಯಾರು ಉಪಾಸನೆ ಮಾಡ್ತಾರೋ ಅವರನ್ನು ಉದ್ಧರಿಸ್ತೇನೆ ನಾನು. ಮತ್ತೆ ಶ್ಲೋಕ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ. 6ನೇ ಶ್ಲೋಕ ಇಲ್ಲಿಗೆ ಮುಗಿಯಿತು. ಇದರ ಕ್ರಿಯಾಪದ ಮತ್ತು ಒಂದು ವಿವರಣೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಭಗವದ್ಗೀತೆಯ ಪಾಠದ ಪ್ರಾಯೋಜಕತ್ವವನ್ನು ಶ್ರೀಮತಿ ಋತು ನಾರಾಯಣ ರಾವ್ ಇವರು ವಹಿಸಿಕೊಂಡು ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಇಂಥ ಪ್ರವಚನಕ್ಕೆ ಸಹಾಯ ಮಾಡೋದು ಅಂದರೆ 10 ಜನಕ್ಕೆ ಜ್ಞಾನದ ಔತಣವನ್ನು ಬಡಿಸೋದು ಅಂತರ್ಥ. ಆ ಕೆಲಸವನ್ನು ಮಾಡಿದ ಈ ಭಗವದ್ಭಕ್ತರಿಗೆ ಭಗವಂತ ಶ್ರೀಕೃಷ್ಣ ಸಕಲ ಸಾಮರ್ಥ್ಯ ದೇಹಾರೋಗ್ಯವನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.